ಬೌಲಿಂಗ್ನಲ್ಲಿ ಕಂಟ್ರೋಲ್ ಮಾಡಲಿಲ್ಲ, ಬ್ಯಾಟಿಂಗ್ನಲ್ಲಿ ಬೀಸಿ ಆಡಲೇ ಇಲ್ಲ. ಮ್ಯಾಚ್ ಗೆಲ್ಲೇಬೇಕು ಎನ್ನುವಂಥ ಇಂಟೆನ್ಷನಲ್ಲಿ ಆಡಿದಿದ್ರೆ ಅಟ್ಲೀಸ್ಟ್ ಟಫ್ ಫೈಟ್ ಆದರೂ ಕೊಡ್ಬೋದಿತ್ತು. ಆದರೆ ಟೀಮ್ ಇಂಡಿಯಾ ಪ್ಲೇಯರ್ಗಳು ಫಸ್ಟ್ ಇನ್ನಿಂಗ್ಸ್ನಿಂದ ಹಿಡಿದು 4 ದಿನ ಕಳೆದರೂ ಕೂಡ ಸ್ಟ್ರಗಲ್ ಮಾಡ್ತಾನೇ ಇದ್ದಾರೆ. ಸೌತ್ ಆಫ್ರಿಕಾ ಟೀಮ್ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿ ಇನ್ನೇನು ಭಾರತವನ್ನ ಕ್ಲೀನ್ ಸ್ವೀಪ್ ಮಾಡೋಕೆ ನಿಂತಿದ್ದಾರೆ. ಫಾಲೋ ಆನ್ ಅವಕಾಶ ಇದ್ರೂ ಕೂಡ ಕೈಬಿಟ್ಟು ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿ ಡಿಕ್ಲೇರ್ ಘೋಷಣೆ ಮಾಡಿದಂಥ ಸೌತ್ ಆಫ್ರಿಕಾಗೆ ಏನೆಲ್ಲ ಪ್ಲಸ್ ಆಯಿತು? ಭಾರತ ಪಂದ್ಯವನ್ನ ಕೈ ಚೆಲ್ಲಿದೆಯಲ್ಲಿ? 5ನೇ ದಿನಕ್ಕೆ ಕಾಲಿಟ್ಟಿರುವಂಥ ಈ ಪಂದ್ಯವನ್ನ ಭಾರತ ಡ್ರಾ ಮಾಡಿಕೊಳ್ಳೋಕೆ ಅವಕಾಶ ಇದೆಯಾ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ತಂಡದ ಹೆಡ್ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ ಅವರು ಮಾಡುವಂಥ ಪ್ರಯೋಗ ಒಂದೆರಡಲ್ಲ. ಈಗ ಟೀಮ್ ಇಂಡಿಯಾದಲ್ಲಿ ಯಾರು ಯಾವ ಸ್ಲಾಟ್ನಲ್ಲಿ ಬೇಕಿದ್ರೂ ಕೂಡ ಬ್ಯಾಟಿಂಗ್ಗೆ ಬರಬಹುದು. ಇಷ್ಟು ದಿನ ಆಲ್ರೌಂಡರ್ಗಳೇ 1 ಡೌನ್ ಬ್ಯಾಟರ್ಗಳಾಗಿ ಕ್ರೀಸ್ಗೆ ಬರ್ತಾ ಇದ್ರು. ಬಟ್ ಈಗ ಪ್ಯೂರ್ ಬೌಲರ್ಗಳು ಕೂಡ ಟಾಪ್ ಆರ್ಡರ್ ಬ್ಯಾಟಿಂಗ್ಗೆ ಇಳಿದಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ 2ನೇ ಟೆಸ್ಟ್ನ 2ನೇ ಇನ್ನಿಂಗ್ಸ್ನಲ್ಲಿ ಟಾಪ್ 4 ಬ್ಯಾಟರ್ ಆಗಿ ಕುಲ್ದೀಪ್ ಯಾದವ್ ಬ್ಯಾಟಿಂಗ್ಗೆ ಬಂದಿದ್ದಾರೆ. ಇನ್ನೇನು ಸೋಲಿನ ಹೊಸ್ತಿಲಿನಲ್ಲಿರುವಂತಹ ಭಾರತ ಮ್ಯಾಚ್ ಗೆಲ್ಲೋದಂತೂ ಕನಸಿನ ಮಾತು. ಹೋಗ್ಲಿ ಡ್ರಾ ಮಾಡಿಕೊಳ್ತಾರ ಅಂದ್ರೆ ಅದು ಕೂಡ ಅಸಾಧ್ಯವೇ ಆಗಿದೆ. ರನ್ಗಳ ಬೆಟ್ಟ ಕಟ್ಟಿ ಡಿಕ್ಲೇರ್ ಘೋಷಿಸಿದ ಟೆಂಬಾ ಬೌಮಾ ಪಡೆ. ನ್ಯೂಜಿಲೆಂಡ್ ನಂತೆಯೇ ನಾವು ಕೂಡ ಭಾರತವನ್ನ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಭಾರತ ಪ್ರವಾಸದಲ್ಲಿರುವಂತ ಸೌತ್ ಆಫ್ರಿಕಾ ಈಗ ಅದನ್ನ ಮಾಡಿ ತೋರಿಸ್ತಾ ಇದೆ. ಕೋಲ್ಕತ್ತಾದಲ್ಲಿ ನಡೆದಿದ್ದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆದ್ದವರು ಈಗ 2ನೇ ಪಂದ್ಯವನ್ನು ಸಹ ಗೆಲ್ಲುವಂತ ಸನಿಹದಲ್ಲಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಸೌತ್ ಆಫ್ರಿಕಾ ತಂಡ 288 ರನ್ಗಳ ಮುನ್ನಡೆ ಸಾಧಿಸಿತ್ತು. ಮೊದಲ ಇನ್ನಿಂಗ್ಸ್ ಆಡಿದಂಥ ಟೀಮ್ ಇಂಡಿಯಾ ಗಳಿಸಿದ್ದು ಕೇವಲ 201 ರನ್ಗಳನ್ನ. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ ಸೌತ್ ಆಫ್ರಿಕಾ 5 ವಿಕೆಟ್ ನಷ್ಟಕ್ಕೆ 260 ರನ್ ಗಳಿಸಿ ಟೋಟಲ್ ಆಗಿ 548 ರನ್ಗಳನ್ನ ಕಲೆ ಹಾಕಿದೆ. ಹಾಗೆ ಭಾರತಕ್ಕೆ 549 ರನ್ಗಳ ಗುರಿ ನೀಡಿ ಡಿಕ್ಲೇರ್ ಘೋಷಣೆ ಮಾಡಿದೆ. 4ನೇ ದಿನದಾಟದ ಕೊನೆ ಸೆಷನ್ ಅಲ್ಲಿ 2ನೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ಭಾರತ ಮತ್ತೆ ಬ್ಯಾಟಿಂಗ್ನಲ್ಲಿ ಅಟ್ಟ ಫ್ಲಾಪ್ ಆಗಿದೆ. ಟೀಮ್ ಇಂಡಿಯಾ ಓಪನರ್ಗಳಾದ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಬೇಗನೆ ವಿಕೆಟ್ ಒಪ್ಪಿಸಿದ್ದಾರೆ. ಜೈಸ್ವಾಲ್ 13 ರನ್ಗಳಿಗೆ ಕ್ಯಾಚ್ ಕೊಟ್ಟು ಔಟ್ ಆದರೆ KL ರಾಹುಲ್ 6 ರನ್ ಗಳಿಸಿ ಬೌಲ್ಡ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನು ನಂಬರ್ 3 ನಲ್ಲಿ ಸಾಯಿ ಸುದರ್ಶನ್ ಬ್ಯಾಟಿಂಗ್ಗೆ ಬಂದು 2 ರನ್ ಗಳಿಸಿ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಅಚ್ಚರಿ ಎನ್ನುವಂತೆ ನಂಬರ್ 4 ನಲ್ಲಿ ಕುಲ್ದೀಪ್ ಯಾದವ್ ಬ್ಯಾಟಿಂಗ್ಗೆ ಬಂದಿದ್ದಾರೆ. ಇದಕ್ಕೆ ಕಾರಣ ಮೊದಲ ಇನ್ನಿಂಗ್ಸ್ನಲ್ಲಿ ಕುಲ್ದೀಪ್ ಯಾದವ್ 134 ಬಾಲ್ಗಳನ್ನು ಫೇಸ್ ಮಾಡಿ 19 ರನ್ ಗಳಿಸಿದ್ದಕ್ಕೆ ಈಗ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನಂಬರ್ 4ಗೆ ಬಡ್ತಿ ನೀಡಿದ್ದಾರೆ. ಸದ್ಯ 4 ರನ್ ಗಳಿಸಿರುವಂತಹ ಕುಲ್ದೀಪ್ ಯಾದವ್ 5ನೇ ದಿನದಾಟದಲ್ಲಿ ಸುದರ್ಶನ್ ಜೊತೆ ಬ್ಯಾಟಿಂಗ್ ಅನ್ನು ಆರಂಭ ಮಾಡ್ತಾರೆ. 4ನೇ ದಿನದಾಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ಗಳ ನಷ್ಟಕ್ಕೆ 27 ರನ್ಗಳನ್ನ ಕಲೆ ಹಾಕಿದೆ. ಇನ್ನ 90.1 ಓವರ್ಗಳು ಬಾಕಿ ಇದ್ದು ಈ ಮ್ಯಾಚ್ ಗೆಲ್ಲಬೇಕು ಅಂದ್ರೆ ಭಾರತ 5ನೇ ದಿನದಾಟದಲ್ಲಿ 522 ರನ್ಗಳನ್ನ ಕಲೆ ಹಾಕಬೇಕಿದೆ. ಟಾರ್ಗೆಟ್ ನೋಡಿದಾಗ ಭಾರತ ಈ ಪಂದ್ಯವನ್ನ ಗೆಲ್ಲೋದಂತೂ ಕನಸಿನ ಮಾತು. ಅಟ್ಲೀಸ್ಟ್ ಡ್ರಾ ಮಾಡಿಕೊಳ್ಳೋಕೆ ಟ್ರೈ ಆದ್ರೂ ಕೂಡ ಮಾಡಬಹುದು. ಅಂದ್ರೆ 5ನೇ ದಿನದಾಟದಲ್ಲಿ ಇಡೀ ದಿನ ಆಲ್ಔಟ್ ಆಗದಂತೆ ಟೀಮ್ ಇಂಡಿಯಾ ನೋಡ್ಕೊಳ್ಬೇಕು. 3ನೇ ಸೆಷನ್ ಮುಕ್ತಾಯದ ವೇಳೆಗೆ ಭಾರತದ ಬ್ಯಾಟರ್ಗಳು ಔಟ್ ಆಗದೆ ಉಳಿದಿದ್ರೆ ಮ್ಯಾಚ್ ಡ್ರಾ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಅದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಸೌತ್ ಆಫ್ರಿಕಾ ಮಾಡಿರುವಂತಹ ಪ್ಲಾನೇ ಆಗಿದೆ. ಹಾಗೆ ಮಾಸ್ಟರ್ ಮೈಂಡ್ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಯಾಕಂದ್ರೆ ಸೌತ್ ಆಫ್ರಿಕಾ ಈಗಾಗಲೇ ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿದೆ. ಸೊ 549 ಅಂತಂದ್ರೆ ಅದು ಈಸಿ ಸ್ಕೋರ್ ಅಲ್ವೇ ಅಲ್ಲ. ಅದು ಕೂಡ ಟೆಸ್ಟ್ ನಲ್ಲಿ 1 ದಿನದಲ್ಲಿ ಅಷ್ಟೆಲ್ಲ ನಂಬರ್ಸ್ ಅನ್ನ ಕಲೆ ಹಾಕೋಕೆ ಸಾಧ್ಯನೇ ಇಲ್ಲ. ಅದು ಕೂಡ ಭಾರತದ ಬ್ಯಾಟರ್ಗಳು ಇರುವಂತ ಫಾರ್ಮ್ ನೋಡ್ತಿದ್ರೆ 200+ ರನ್ಸ್ ಬರೋದು ಕೂಡ ಡೌಟ್ ಇದೆ. ಸೊ 549 ರನ್ಗಳ ಡಿಕ್ಲೇರ್ ಘೋಷಣೆ ಮಾಡಿದಾಗಲೇ ಸೌತ್ ಆಫ್ರಿಕಾಗೆ ಕನ್ಫರ್ಮ್ ಆಗಿದೆ ಈ ಪಂದ್ಯವನ್ನ ಅವರೇ ಗೆಲ್ಲೋದು ಅಂತ ಆಲ್ರೆಡಿ ಮೈಂಡ್ ಸೆಟ್ ನಲ್ಲಿ ಇದ್ದಾರೆ. ಸೊ ಈಗ ಭಾರತಕ್ಕೆ ಇರುವಂತ 5ನೇ ದಿನದಾಟದ ಚಾಲೆಂಜ್, ಮೊದಲನೇ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಸೌತ್ ಆಫ್ರಿಕಾ ಸೆಟ್ ಮಾಡಿರುವಂತ ಬಿಗ್ ಟಾರ್ಗೆಟ್ ಅನ್ನ ರೀಚ್ ಮಾಡೋದು. ಸೊ ಅದು ಈಸಿ ಇಲ್ಲ. ಸದ್ಯಕ್ಕೆ ಈಗ 5ನೇ ದಿನದಾಟ ಟೋಟಲ್ ಆಗಿ ಭಾರತ 522 ರನ್ಗಳನ್ನ ಕಲೆ ಹಾಕಬೇಕಿದೆ ಈ ಪಂದ್ಯವನ್ನ ಗೆಲ್ಲಬೇಕು ಅಂದ್ರೆ. ಸೊ ಭಾರತಕ್ಕೆ ಇರುವಂತ ಮತ್ತೊಂದು ಸವಾಲು ಏನಪ್ಪಾ ಅಂತಂದ್ರೆ ಫಾರ್ಮ್ ನಲ್ಲಿ ಇಲ್ಲದ ಟೀಮ್ ಇಂಡಿಯಾ ಬ್ಯಾಟರ್ಗಳು. ಸೊ ಈಗ ಯಾವುದೋ ಒಬ್ಬ ಬ್ಯಾಟರ್ ಅಥವಾ 2 ಬ್ಯಾಟರ್ಗಳು ಕೈ ಕೊಟ್ಟಾಗ ಓಕೆ ಇಡೀ ತಂಡ ಹೇಗೋ ಬ್ಯಾಲೆನ್ಸ್ ಮಾಡಬಹುದು ಅಥವಾ ಒಬ್ಬರು ಆಡ್ಕೊಂಡ್ರೆ, ಬಟ್ ಇಡೀ ತಂಡನೇ ಕೊಲ್ಯಾಪ್ಸ್ ಆದಾಗ ಅಲ್ಲಿ ಸೋಲೊಂದೇ ಇವರಿಗಿರುವಂತ ದಾರಿ ಆಗುತ್ತೆ. ಸದ್ಯ ಟೀಮ್ ಇಂಡಿಯಾದ ಟೆಸ್ಟ್ ಫಾರ್ಮೆಟ್ ನಲ್ಲಿ ಇದೇ ಆಗ್ತಾ ಇರೋದು. ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಪಂದ್ಯವನ್ನ ಸೋಲೋಕ್ಕೂ ಕೂಡ ಇದೇ ಕಾರಣ ಆಯಿತು. ಕಡಿಮೆ ಟಾರ್ಗೆಟ್ ಇದ್ದಾಗಲೂ ಕೂಡ ಅಲ್ಲಿ ಸೋಲನ್ನ ಒಪ್ಕೊಳ್ತಾರೆ 30 ರನ್ಗಳಿಂದ. ಸೊ ಈಗ 2ನೇ ಪಂದ್ಯದಲ್ಲಿ ಅಟ್ಲೀಸ್ಟ್ ಸೌತ್ ಆಫ್ರಿಕಾದವರು ಕಮ್ ಬ್ಯಾಕ್ ಮಾಡ್ತಾರೆ. ಅವರು ಬ್ಯಾಟಿಂಗ್ ನಲ್ಲಿ ರನ್ಗಳ ರಾಶಿಯನ್ನೇ ಕಲೆ ಹಾಕಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ 400+ ರನ್ಸ್, ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ 260. ಸೊ ಟೋಟಲ್ ಆಗಿ 549 ರನ್ಗಳ ಟಾರ್ಗೆಟ್.
ಸೊ ಅವರು ಕಂಬ್ಯಾಕ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಟೀಮ್ ಇಂಡಿಯಾ ಬ್ಯಾಟರ್ಗಳಿಗೆ ಯಾಕೆ ಆಗೋದಿಲ್ಲ? ಅದು ಕೂಡ ಭಾರತ ಪಿಚ್ನಲ್ಲೇ ನಡೀತಾ ಇರುವಂಥ ಪಂದ್ಯ ಇದು. ಸೊ ಇಂಡಿಯನ್ ಸಾಯಿಲ್ನಲ್ಲಿ ಇಲ್ಲಿನ ತವರಿನ ಪಂದ್ಯದಲ್ಲೇ ಇಷ್ಟು ಬ್ಯಾಟರ್ಗಳು ಕೈ ಕೊಟ್ಟಾಗ ನಿಜಕ್ಕೂ ಕೂಡ ಅದು ತಂಡಕ್ಕೆ ಹೊಡೆತ ಬಿದ್ದೇ ಬೀಳುತ್ತೆ. ಸೊ ಟಾಪ್ 1 ಇಂದ ಹಿಡಿದು ಟಾಪ್ 8 ಟಾಪ್ 9 ವರೆಗೂ ಕೂಡ ಎಲ್ಲಾ ಬ್ಯಾಟರ್ಗಳು ಕೂಡ ಫಾರ್ಮ್ ಕಳ್ಕೊಂಡಿದ್ದಾರೆ. ಸೊ ಯಾರಿಂದಲೂ ಕೂಡ ಬಿಗ್ ಇನ್ನಿಂಗ್ಸ್ ಬಂದೇ ಇಲ್ಲ. ಸೊ 58 ರನ್ ಗಳಿಸಿದ್ದು ಮೊದಲ ಇನ್ನಿಂಗ್ಸ್ ನಲ್ಲಿ ಜೈಸ್ವಾಲ್ ಅದೇ ಹೈಯೆಸ್ಟ್ ಆಗಿದೆ. ಅದು ಬಿಟ್ರೆ 49 ರನ್ಗಳನ್ನ ಕಲೆ ಹಾಕಿದ್ರು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ವಾಷಿಂಗ್ಟನ್ ಸುಂದರ್. ಅವರನ್ನ ಬಿಟ್ರೆ ಯಾರು ಕೂಡ ಬಿಗ್ ಸ್ಕೋರ್ ಬಂದಿಲ್ಲ. ಈಗ ಎರಡನೇ ಇನ್ನಿಂಗ್ಸ್ ನಲ್ಲೂ ಕೂಡ ಸೇಮ್ ಅದೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸ್ತಾ ಇರೋದ್ರಿಂದ ಟೀಮ್ ಇಂಡಿಯಾ ಈ ಪಂದ್ಯವನ್ನ ಗೆಲ್ಲೋದಿರ್ಲಿ, ಡ್ರಾ ಮಾಡ್ಕೊಳ್ಳೋದು ಕೂಡ ಇನ್ನೂ ಡೌಟ್ ಇದೆ. ಅಂಡ್ ಫಾರ್ಮ್ ನಲ್ಲಿ ಇಲ್ಲದೆ ಇರೋದು ಭಾರತಕ್ಕೆ ಮೈನಸ್ ಆಗ್ತಾ ಇದೆ. ಸೊ ಬಿಗ್ ಟಾರ್ಗೆಟ್ ಇದ್ದಾಗ ಭಾರತಕ್ಕೆ ಇರುವಂತಹ ಮತ್ತೊಂದು ಚಾಲೆಂಜ್ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಬೇಗನೆ ಔಟ್ ಆಗಿರೋದು. 549 ರನ್ಗಳ ಟಾರ್ಗೆಟ್ ಇದ್ದಾಗ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಸ್ವಲ್ಪ ಜವಾಬ್ದಾರಿಯುತವಾಗಿ ಬ್ಯಾಟರ್ನ ಬೀಸಬೇಕಾಗಿತ್ತು. ಅಟ್ಲೀಸ್ಟ್ ಇಬ್ಬರಲ್ಲಿ ಒಬ್ಬರಾದ್ರೂ ಕೂಡ ಉಳ್ಕೊಂಡು ಪಂದ್ಯವನ್ನ ಅಟ್ಲೀಸ್ಟ್ ಮುನ್ನಡೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಅವರ ಮೇಲಿತ್ತು. ಬಟ್ ಇಬ್ರು ಕೂಡ ಸೊ 4ನೇ ದಿನದಾಟದ ಅಂತ್ಯಕ್ಕೆ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಸೇರ್ಕೊಂಡಿದ್ದಾರೆ. ಯಶಸ್ವಿ ಜೈಸ್ವಾಲ್ ಜಸ್ಟ್ 13 ರನ್ಗಳಿಗೆ ಔಟ್ ಆದ್ರೆ KL ರಾಹುಲ್ 6 ರನ್ಗಳಿಗೆ ಇನ್ನಿಂಗ್ಸ್ ಅನ್ನ ಮುಗಿಸಿದ್ರು. ಸೊ 27 ರನ್ಗಳ ಒಳಗೆ ಆಲ್ರೆಡಿ 2 ವಿಕೆಟ್ ಬಿದ್ದಿದೆ. ಸೊ ಕೊನೆ ದಿನದಾಟದಲ್ಲಿ ಅದನ್ನ ನೆಕ್ಸ್ಟ್ ಹೇಗೆ ಕ್ಯಾರಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿರುವಂತ ದೊಡ್ಡ ಚಾಲೆಂಜ್ ಆಗುತ್ತೆ. ದೆನ್ ಭಾರತದ ಇನ್ನೊಂದು ಏನಪ್ಪಾ ಅಂತಂದ್ರೆ ಕುಲ್ದೀಪ್ ಯಾದವ್ ಅವರನ್ನ ನಂಬರ್ 4 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಇದೊಂಥರ ಆಲ್ಟರ್ನೇಟಿವ್ ಪ್ಲಾನ್, ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಟೀಮ್ ಇಂಡಿಯಾ ಸ್ಟ್ರಾಟಜಿ ಇದು. ನಂಬರ್ 4 ನಲ್ಲಿ ಕುಲ್ದೀಪ್ ಯಾದವ್ ಪ್ಯೂರ್ ಬೌಲರ್ ಇರೋದ್ರಿಂದ ಅವ್ರು ಎಷ್ಟು ರನ್ಸ್ ಹೊಡಿತಾರೋ ಅದೊಂಥರ ಎಕ್ಸ್ಟ್ರಾ ಗಿಫ್ಟ್ ಸಿಕ್ಕಿದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ 4ನೇ ದಿನದಾಟದ ಅಂತ್ಯದಲ್ಲಿ ಬ್ಯಾಟಿಂಗ್ ಮಾಡಬೇಕಾದ್ರೆ ಭಾರತ ವಿಕೆಟ್ ಅನ್ನ ಕಾಯ್ಕೊಳ್ಳೋಕೆ ಕುಲ್ದೀಪ್ನ ಕಳಿಸಿದ್ದಾರೆ. ಬಟ್ ಕುಲ್ದೀಪ್ ಯಾದವ್ ಕೂಡ ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ. ಬಟ್ ನಂಬರ್ 4 ನಲ್ಲಿ ಅವರು ಬೇಗ ಕ್ಲಿಕ್ ಆಗಲ್ಲ. ಬಹುಶಃ ನಾಳೆ ಮ್ಯಾಚ್ ಶುರುವಾದಂತ ಕೆಲ ಹೊತ್ತಿನಲ್ಲಿ ಕುಲ್ದೀಪ್ ವಿಕೆಟ್ ಬೀಳುವಂತ ಚಾನ್ಸಸ್ ಇದೆ. ಸೊ ಅಂಡ್ 4ನೇ ದಿನದಾಟದಲ್ಲಿ ಇಡೀ ದಿನ ಬ್ಯಾಟಿಂಗ್ ಮಾಡುವಂತ ಅನಿವಾರ್ಯತೆ ಭಾರತ ತಂಡಕ್ಕೆ ಇರೋದು ಕೂಡ ದೊಡ್ಡ ಡಿಸ್ಅಡ್ವಾಂಟೇಜ್ ಇದೆ. ಸದ್ಯ ಭಾರತದ ಬ್ಯಾಟರ್ಗಳಿರುವಂತ ಫಾರ್ಮ್ ನೋಡ್ತಾ ಇದ್ರೆ ಇವ್ರು ಆಡೋ ಬ್ಯಾಟಿಂಗ್ ಅನ್ನ ನೋಡ್ತಾ ಇದ್ರೆ ಫಸ್ಟ್ ಸೆಷನ್ ಅಥವಾ ಸೆಕೆಂಡ್ ಸೆಷನ್ ನಲ್ಲಿ ಆಲ್ ಔಟ್ ಆಗುವಂತ ಸಾಧ್ಯತೆನೇ ಜಾಸ್ತಿ ಇದೆ. ಸೊ ಇಡೀ ದಿನ 5ನೇ ದಿನದಾಟದಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅನ್ನೋದು ಕಷ್ಟ ಸಾಧ್ಯ ಇದೆ. ಯಾಕಂದ್ರೆ ಭಾರತ ಪರ ಕ್ರೀಸ್ ಕಚ್ಚಿ ನಿಂತು ಇಲ್ಲ ನಾನು ಆಡ್ತೀನಿ ಅನ್ನುವಂತ ಯಾವ ಬ್ಯಾಟರ್ ಕೂಡ ಇಲ್ಲ. ಸೊ ಮೊದಲನೇ ಇನ್ನಿಂಗ್ಸ್ ಅಲ್ಲೂ ಆಗಿಲ್ಲ. ಸೊ ಎರಡನೇ ಇನ್ನಿಂಗ್ಸ್ ನಲ್ಲೂ ಕೂಡ ಡೌಟ್ ಇದೆ. ಸೊ ಪ್ಲಸ್ ಅವರಿಗೆ ಎಕ್ಸ್ಪೀರಿಯನ್ಸ್ ಕೊರತೆ ತುಂಬಾನೇ ಇದೆ ಟೀಮ್ ಇಂಡಿಯಾದಲ್ಲಿ ಸದ್ಯಕ್ಕಿರುವಂತ ಟೆಸ್ಟ್ ತಂಡದ ಆಟಗಾರರ ಪೈಕಿ. ಸೊ ಇಲ್ಲಿ ಯಾರು ಕೂಡ ಬಿಗ್ ಇನ್ನಿಂಗ್ಸ್ ಗಳನ್ನ ಮಾಡಿ ಆಲ್ರೆಡಿ ತುಂಬಾ ಅನುಭವ ಇದೆ ಅನ್ನೋಂಥವ್ರು ಯಾರು ಇಲ್ಲ. ಸೊ ಬಹುಶಃ ಇದು ಭಾರತಕ್ಕೆ ಮೈನಸ್ ಆಗಬಹುದು. ಸೊ 5ನೇ ದಿನದಾಟದಲ್ಲಿ ಇಡೀ ದಿನ ಬ್ಯಾಟಿಂಗ್ ಅನ್ನ ಮಾಡೋದು ಕಷ್ಟ ಸಾಧ್ಯ. ಒಟ್ನಲ್ಲಿ ಭಾರತ ಸದ್ಯದ ಸಿಚುಯೇಷನ್ ಅನ್ನ ನೋಡ್ತಾ ಇದ್ರೆ ಈ ಪಂದ್ಯ ಸೋಲೋದಂತೂ ಪಕ್ಕ ಇದೆ. ಯಾಕಂದ್ರೆ ಮ್ಯಾಚ್ ನಡೀತಾ ಇರೋದು ಭಾರತದಲ್ಲೇ ಆಗಿದ್ರು ಕೂಡ ಪಂದ್ಯ ಪೂರ್ತಿ ಸೌತ್ ಆಫ್ರಿಕಾ ಕಡೆಗೆ ಇದೆ. ನೋಡೋಣ 5ನೇ ದಿನದಲ್ಲಾದ್ರೂ ಕೂಡ ಭಾರತದ ಬ್ಯಾಟರ್ಗಳು ಜವಾಬ್ದಾರಿ ಮೆರೀತಾರಾ ಅಥವಾ ಇಲ್ವಾ, ಅಥವಾ ಪಂದ್ಯವನ್ನ ಕೈಚೆಲ್ಲಿ ಕ್ಲೀನ್ ಸ್ವೀಪ್ ನೊಂದಿಗೆ ಮುಖಭಂಗ ಅನುಭವಿಸ್ತಾರಾ ಅನ್ನೋದನ್ನ. ನಮಸ್ಕಾರ.